ಅಶೋಕ ಬಳಸಿದಂಥ ಬ್ರಾಹ್ಮಿ ಲಿಪಿ ಏನಿದೆ ಅದನ್ನೇ ಎಲ್ಲರೂ ಭರತಖಂಡದಲ್ಲಿ ಎಲ್ಲರೂ ಬಳಸ್ತಾರೆ. ಆ ಬಳಸಂಥ ಸನ್ನಿವೇಶದಲ್ಲಿ ಉತ್ತರದವರು ಅದನ್ನು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ, ದಕ್ಷಿಣದವರು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಈ ಲಿಪಿಗಳ ಬದಲಾವಣೆ ಆಗೋದಕ್ಕೂ ಕೂಡ ಮಾಧ್ಯಮಗಳು, ಬರವಣಿಗೆ ಮಾಧ್ಯಮ ಭಾಳ ಮುಖ್ಯ. ಈ ಬರವಣಿಗೆ ಮಾಧ್ಯಮ ಅಂದಾಗ ನಾವು ದಕ್ಷಿಣದಲ್ಲಿ ನಾವು ಬಳಸ್ತಕ್ಕಂಥದ್ದು ತಾಳೆಗರಿ ಬಳಸ್ತೀವಿ, ಹೌದು, ಮತ್ತು ಕಂಠ ಬಳಸ್ತೀವಿ. ಕಂಠದಲ್ಲಿ ನೀವು ಹಿಂಗೆ ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಕೊರಿಯೋದು ಅದು. ಹೌದೌದು. ಸೊ ಉತ್ತರ ಭಾರತದಲ್ಲಿ ಅವರು ಬೂರ್ಜಪತ್ರ ಅಂತ, ಅಂದರೆ ಮರದ ತೊಗಟೆ, ಅದು ಮರದ ತೊಗಟೆಯನ್ನು ಬಳಸ್ತಾರೆ. ಅಲ್ಲಿ ಅವರು ಬರೆಯೋದಕ್ಕೆ ಬಳಸಿದ್ದು ಲೇಖನಿ, ಕಂಠ ಅಲ್ಲ, ಲೇಖನಿ. ಮಸಿ ಬೇಕು ಅವರಿಗೆ, ಲೇಖನಿ ಬೇಕು. ಮಸಿಯಲ್ಲಿ ಅದ್ದುಕೊಂಡು ಲೇಖನಿಯಲ್ಲಿ ಅದ್ರ ಮೇಲೆ ಬರೀತಕ್ಕಂಥದ್ದು. ಸೊ ಹೀಗಾಗಿ ಅದೇನಾಗುತ್ತೆ ಅಂದರು, ತೊಗಟೆ ಆದ್ದರಿಂದ ತೊಗಟೆಯ ನಾರು ಇದೆಯಲ್ಲ, ಫೈಬರ್ಸ್, ಅದು ಅಡ್ಡಡ್ಡ ಇರುತ್ತೆ ಅದು. ಸೊ ನೀವು ಅದನ್ನು ರೌಂಡಾಗಿ ಬರೆಯೋಕ್ಕಾಗೋದಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಇದೆಲ್ಲ ಉದ್ದುದ್ದ ಇದೆ, ಅದಕ್ಕೆ ಉದ್ದುದ್ದ ಬರುತ್ತೆ. ಅಕ್ಷರಗಳು ಯಾಕೆ ಉದ್ದುದ್ದ ಬರುತ್ತೆ ಅಂದರೆ ಆ ಕಾರಣಕ್ಕೆ ಅದು. ಅದರಿಂದ ಆ ಡಿಫ್ರೆನ್ಸ್ ಮೊದಲು ಆ ಕಾಲಕ್ಕೆ ಹೆಚ್ಚು ಕಮ್ಮಿ ಅದ್ರ ಬಳಕೆ ಕಾಲಕ್ಕೆ ನೋಟೋಯ್ತು. ದಕ್ಷಿಣ ಭಾರತದಲ್ಲಿ ಸಮೃದ್ಧವಾಗಿ ತಾಳೆ ಮರಗಳು ಸಿಗ್ತಾ ಇರೋದ್ರಿಂದ, ಆ ತಾಳೆ ಗರಿಗಳು ಸಿಗ್ತಾ ಇದ್ದಿದ್ದರಿಂದ ಇವನ್ನ ಬರವಣಿಗೆಗೆ ಪುಸ್ತಕಗಳ ಥರ ಮಾಡಿ ಬಳಸಿದ್ರು. ಅಲ್ಲಿ ಅವರು ಮರದ ತೊಗಟೆಯನ್ನು ಬಳಸಿದ್ರು. ಅಲ್ಲಿ ಯಥೇಚ್ಛವಾಗಿ ಅಲ್ಲಿ ಸಿಗುತ್ತೆ, ಅದು ಹಿಮಾಲಯ ತಪ್ಪಲುಗಳಲ್ಲಿ ಬೂರ್ಜಪತ್ರ ಸಿಗುತ್ತೆ.